ಇನ್ನು ಕೋಲಾರದಲ್ಲಿ ಹೆಲಿಕಾಪ್ಟರ್ ಒಂದು ಕೆರೆಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಪ್ರಕರಣ 18 ಗಂಟೆಗಳ ಬಳಿಕ ಟೇಕ್ ಆಫ್ ಆಗಿದೆ ವಾಯುಸೇನಾ ಹೆಲಿಕಾಪ್ಟರ್. ತಾಂತ್ರಿಕ ದೋಷದಿಂದ ತುರ್ತು ಭೂಸ್ಪರ್ಶವಾಗಿತ್ತು ಹೆಲಿಕಾಪ್ಟರ್. ಆನಂತರದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ನಿನ್ನೆ ಕೆಜಿಎಫ್ನ ಕರಪನಹಳ್ಳಿ ಬಳಿ ಭೂಸ್ಪರ್ಶವಾಗಿತ್ತು. ನಿನ್ನೆಯಿಂದಲೂ ಕೂಡ ಕರಪನಹಳ್ಳಿ ಕೆರೆಯಂಗಳದಲ್ಲಿಯೇ ಹೆಲಿಕಾಪ್ಟರ್ ಇತ್ತು. ರಾತ್ರಿಯಿಡೀ ದುರಸ್ತಿ ಕಾರ್ಯ ನಡೆಸಿದ್ರು. ಚೆನ್ನೈ ಕಡೆ ಈಗ ಹಾರಾಟವನ್ನ ನಡೆಸಿದೆ ಹೆಲಿಕಾಪ್ಟರ್. ನಿನ್ನೆ ಕೆಜಿಎಫ್ನ ಕರಪನಹಳ್ಳಿಯ ಬಳಿ ಕೆರೆಯಲ್ಲಿ ಯಾವ ರೀತಿಯಾಗಿ ಅದು ಭೂಸ್ಪರ್ಶ ಮಾಡಿತ್ತು ಅನ್ನುವಂಥ ದೃಶ್ಯ. ನಂತರದಲ್ಲಿ ನಿರಂತರ ಕಾರ್ಯಾಚರಣೆ ನಡೆಸಿದ್ರು. 18 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ವಾಯುಸೇನಾ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿದೆ. ಈಗ ತಮಿಳುನಾಡಿನ ಕಡೆಗೆ ಹೊರಟಿದೆ. ಸಮುಚ್ಚಯದ 6 ಮನೆಗಳಿಗೆ ನುಗ್ಗಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದಂತಹ ಪ್ರಕರಣ ಉಡುಪಿ ನಗರ ಠಾಣೆ ಸಮೀಪದಲ್ಲಿ ನಡೆದಿದೆ. ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದ ನಗದು ಎಲ್ಲವನ್ನು ಕೂಡ ದೋಚಿ ಎಸ್ಕೇಪ್ ಆಗಿದ್ರು. ವಾರಾಂತ್ಯದ ರಜೆಯನ್ನ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಟೀಮ್ ಈ ಕೃತ್ಯವನ್ನ ಎಸಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಬೆರಳಚ್ಚು ತಜ್ಞರು ಸ್ಥಳಕ್ಕೆ ದೌಡಾಯಿಸಿದ್ದು ಈಗ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಎಷ್ಟು ಹಣ ಇತ್ತು, ಆಭರಣ ಇತ್ತು, ಇದೆಲ್ಲದರ ವಿವರಣೆಯನ್ನ ಮಾಲೀಕರು ಕೊಡ್ತಾ ಇದ್ದಾರೆ. ಎಲ್ಲ ಮನೆಯನ್ನ ಜಾಲ